ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಉತ್ತರ ಕರ್ನಾಟಕದ ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರ, ರಾಯಚೂರು ಜಿಲ್ಲೆಗಳಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಮಹಾರಾಷ್ಟ್ರದ ಉಜ್ಜನಿ, ವೀರ ಮುಂತಾದ ಆಣೆಕಟ್ಟುಗಳಿಂದ ನೀರು ಬಿಟ್ಟ ಪರಿಣಾಮ ಭೀಮಾ ಮತ್ತು ಕೃಷ್ಣ ನದಿಗಳು ಭೂಗೆರೆದಿದ್ದು ಹರಿಯುತ್ತಿವೆ. ಇದರಿಂದ ಕೆರೆಯ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳು ಹಾನಿಯಾಗಿವೆ. ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಅತ್ತ ಸಿಎಂ ಸಿದ್ದರಾಮಯ್ಯ ಕೂಡ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಹಾಗಾಗಿ ಇವತ್ತು ಭೀಮಾ ನದಿ ತುಂಬಿ ಹರಿಯುತ್ತಿದ್ದರಿಂದ ಜೇವರ್ಗಿ ತಾಲೂಕಿನ ಮಂಡರವಾಡ ಗ್ರಾಮ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದೆ. ಮನೆಗಳು, ದೇವಾಲಯಗಳು, ಬೆಳೆಗಳು ನಾಶಗೊಂಡಿದ್ದು ಸಾವಿರಾರು ಜನರು ರಕ್ಷಣಾ ಕೇಂದ್ರಗಳಲ್ಲಿ ಅಲ್ಲಿ ಉಳಿದುಕೊಂಡಿದ್ದಾರೆ. ಇನ್ನು ಬೀದರ್ನಲ್ಲಿ ಸೋಯಾಬೀನ್, ತೊಗರಿ, ಉದ್ದಿನ ಬೆಳೆಗಳು ಕೂಡ ನಾಶವಾಗಿ ಹೋಗಿವೆ. ರಾಯಚೂರಿನಲ್ಲಿ ಕೃಷ್ಣ ನದಿಯ ಗುರುಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ನೀರಿನಲ್ಲಿ ಮುಳುಗೋಗಿದೆ. ಈ ವರ್ಷ ರಾಜ್ಯದಾದ್ಯಂತ 8.60 ಲಕ್ಷ ಹೆಕ್ಟಾರ್ಗೂ ಹೆಚ್ಚು ಬೆಳೆ ನಷ್ಟವಾಗಿದ್ದು ರೈತರು ಪರಿಹಾರಕ್ಕಾಗಿ ಕಾಯುತ್ತಿದ್ದಾರೆ. ಇತ್ತ ಸಿದ್ದರಾಮಯ್ಯ ಸಾಹೇಬರು ಈ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಕಲಬುರಗಿಗೆ ಆಗಮಿಸಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ವಿಶೇಷ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಮೊದಲು ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಸ್ಥಿತಿಯ ವಿವರಗಳನ್ನು ಸಂಗ್ರಹಿಸಿದ್ರು. ನಂತರ ಮಧ್ಯಾಹ್ನ 12:30ರಿಂದ 1:30ರವರೆಗೆ 50 ನಿಮಿಷಗಳ ಕಾಲ ಹೆಲಿಕಾಪ್ಟರ್ನಲ್ಲಿ 11 ಹಾನಿಗೊಳಗಾದ ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಿದರು. ಸಚಿವರಾದ ಪ್ರಿಯಾಂಕ್ ಖರ್ಗೆ, HK ಪಾಟೀಲ್ ಅವರು ಸಮೀಕ್ಷೆಗೆ ಸಾಥನ್ನು ಕೊಟ್ಟರು. ಸೊನ್ನ, ಸನ್ನತಿ, ವಿಜಯಪುರದ ಆಲ್ಮೇಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸೇರಿದಂತೆ ಭೀಮಾ ನದಿ ಪ್ರವಾಹದ ಪ್ರಮುಖ ಪ್ರದೇಶಗಳನ್ನು ವೀಕ್ಷಿಸಿದರು. ಅದಾದ್ಮೇಲೆ ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರ ಜಿಲ್ಲೆಗಳಲ್ಲಿ ಮಳೆ ಹಾನಿ ಪ್ರವಾಹದಿಂದ ಉಂಟಾದ ನಾಶವನ್ನು ಸಮೀಕ್ಷಿಸಿ ತಕ್ಷಣದ ಪರಿಹಾರ ಕಾರ್ಯಗಳನ್ನು ಸೂಚಿಸಿದರು. ಇದಾದ ನಂತರ ಸಮೀಕ್ಷೆಯ ನಂತರ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಾಲಿನಿ, ರಜನೀಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು. ಸಿಎಂ ಸಿದ್ದರಾಮಯ್ಯ ಪ್ರವಾಹದ ಸ್ಥಿತಿ ತೀವ್ರವಾಗಿರುವುದರಿಂದ ಡಿಸಿ, ಸಿಒಗಳು ವೈಯಕ್ತಿಕವಾಗಿ ಪ್ರದೇಶಗಳನ್ನು ಭೇಟಿ ನೀಡಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡಿ ರಿಲೀಫ್ ಕ್ಯಾಂಪ್ಗಳಲ್ಲಿ ಆಹಾರ, ನೀರು, ಔಷಧ, ಪಶು ಆಹಾರವನ್ನು ಖಚಿತಪಡಿಸಿ ಅಂತ ಸೂಚನೆಯನ್ನು ನೀಡಿದ್ದಾರೆ. ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಬೆಳೆ ನಷ್ಟ ಪರಿಹಾರವನ್ನು ತ್ವರಿತಗೊಳಿಸುವಂತೆ ಆದೇಶವನ್ನು ನೀಡಿದ್ರು. ಕೇಂದ್ರದಿಂದ NDRF ಅನುದಾನ ಪಡೆಯುವಂತೆ ಸಹ ಸೂಚನೆಯನ್ನು ಕೊಟ್ಟರು. ಇದೆಲ್ಲವೂ ಒಂದು ಸೈಡ್ ಆದರೆ ಇದಾದಮೇಲೆ ಇನ್ನೂ ಸಭೆ ಕೂಡ ನಡೀತಾ ಇದೆ. ನಮ್ಮ ಪ್ರೈಮ್ ಟೈಮ್ನ ಶೂಟ್ ಆಗೋ ಸಂದರ್ಭಕ್ಕೂ ಮುಂಚೆ ಇನ್ನೂ ಕೂಡ ಅಧಿಕಾರಿಗಳು, ಸಚಿವ, ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಕಲಬುರಗಿಯ ಮಿನಿ ವಿಧಾನಸೌಧದಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಈತ ವಿಪಕ್ಷದ ನಾಯಕ ಆರ್ ಅಶೋಕ್ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದಿಂದ ಜೀವಹಾನಿ ಮತ್ತು ನಷ್ಟ ಉಂಟಾಗಿದೆ. ಸಚಿವರು ಇಲ್ಲಿವರೆಗೆ ಯಾವ ಕ್ರಮ ತೆಗೆದಿಲ್ಲ ಅಂತ ಟೀಕೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಸಿಎಂ ವೈಮಾನಿಕ ಸಮೀಕ್ಷೆಗೂ ಕೂಡ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ರಕ್ಷಣಾ ಕಾರ್ಯಗಳನ್ನು ತೀವ್ರಗೊಳಿಸಲು ಸೂಚಿಸಿದ್ದಾರೆ. ಜಿಲ್ಲಾಡಳಿತವು ಸಾವಿರಾರು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದ್ದು ರಿಲೀಫ್ ಕೇಂದ್ರಗಳಲ್ಲಿ ಆಹಾರ, ನೀರು, ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಆದರೂ ಪ್ರವಾಹ ನಿಯಂತ್ರಣಕ್ಕೆ ಹೆಚ್ಚಿನ ಸಾಧನಗಳ ಅಗತ್ಯವಿದೆ. ಈ ಪ್ರವಾಹವು ಮಹಾರಾಷ್ಟ್ರದೊಡನೆ ಇರುವ ನೀರು ಹಂಚಿಕೆ ಸಮಸ್ಯೆಯನ್ನು ಮತ್ತೆ ಮುಂದೂಡುತ್ತಿದೆ. ಸರ್ಕಾರವು ತ್ವರಿತ ಪರಿಹಾರವನ್ನು ಘೋಷಿಸಿ ಮೂಲಭೂತ ಸೌಕರ್ಯ ಪುನರ್ ನಿರ್ಮಾಣಕ್ಕೆ ಧನ ಸಹಾಯ ನೀಡುವ ನಿರೀಕ್ಷೆ ಕೂಡ ಒಂದು ಕಡೆ ಇದೆ ಅಂತ ಈಗಾಗಲೇ ಇದಕ್ಕೆ ಆರ್ ಅಶೋಕ್ ಅವರು ಕೂಡ ವ್ಯಂಗ್ಯವಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಜನರಿಗೆ ಈಗ ಪ್ರಸ್ತುತವಾಗಿ ಬೇಕಾಗಿರೋದು ವೈಮಾನಿಕ ಸಮೀಕ್ಷೆ ಅಲ್ಲ, ತುರ್ತು ಪರಿಹಾರ ಅಂತ ಆರ್ ಅಶೋಕ್ ಹೇಳಿರುವಂಥದ್ದು. ಈಗ ರಾಜಕೀಯ ಅಂದ ಮೇಲೆ ಸರ್ವಸಾಮಾನ್ಯವಾಗಿ ಈ ರೀತಿ ಹೇಳ್ತಾರೆ. ಈ ನಡುವೆ ರಾಜ್ಯದಲ್ಲಿ ನೆರೆ ಪಾಲಿಟಿಕ್ಸ್ ಈಗ ಸಾಕಷ್ಟು ತೀವ್ರವಾಗಿ ಹೋಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಟೀಕೆ ತೀವ್ರಗೊಂಡ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಇಂದು ನೆರೆ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಅವರ ವೈಮಾನಿಕ ಸಮೀಕ್ಷೆಯನ್ನ ರಾಜ್ಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಈ ಸಂಬಂಧ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಆರ್ ಅಶೋಕ್, ಸಿಎಂ ಸಿದ್ದರಾಮಯ್ಯ ಅವರೇ ಪ್ರಗಾಢ ನಿದ್ದೆಯಲ್ಲಿದ್ದ ನಿಮ್ಮ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕದ ಪ್ರವಾಹ ಪರಿಸ್ಥಿತಿಯ ಬಗ್ಗೆ ಈಗಲಾದರೂ ನೆನಪಾಯಿತಲ್ಲ, ಅದೇ ದೊಡ್ಡ ಪುಣ್ಯ. ಆದರೆ ಪ್ರವಾಹದಿಂದ ತತ್ತರಿಸಿರುವಂತಹ ಕಲ್ಯಾಣ ಕರ್ನಾಟಕದ ಜನರಿಗೆ ಬೇಕಾಗಿರೋದು ನಿಮ್ಮ ವೈಮಾನಿಕ ಸಮೀಕ್ಷೆಯ ಫೋಟೋಶೂಟ್ ಅಲ್ಲ, ತುರ್ತು ಪರಿಹಾರವಂತ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರವಾಹ ಪೀಡಿತ ಪ್ರದೇಶಗಳು ನಿಮ್ಮ ವೈಮಾನಿಕ ಸಮೀಕ್ಷೆಯ ಮತ್ತೊಂದು ಕಾಟಾಚಾರದ ಸಮೀಕ್ಷೆ ಆಗಬಾರದು ಎನ್ನುವುದು ಅಲ್ಲಿನ ಜನರ ನಿರೀಕ್ಷೆ ಎಂದಿದ್ದಾರೆ ಆರ್ ಅಶೋಕ್. ಈ ನಿಟ್ಟಿನಲ್ಲಿ ನಿಮ್ಮ ವಿಮಾನ ಟೇಕ್ ಆಫ್ ಆಗುವ ಮುನ್ನ ಪರಿಹಾರ ಕಾರ್ಯ ಟೇಕ್ ಆಫ್ ಆಗಲಿ ಅನ್ನೋ ಉದ್ದೇಶದಿಂದ ನಿಮ್ಮ ಸರ್ಕಾರಕ್ಕೆ ನನ್ನ ಆಗ್ರಹಗಳು ಎಂದು 5 ಅಂಶಗಳನ್ನು ಆರ್ ಅಶೋಕ್ ಅವರು ಉಲ್ಲೇಖಿಸಿದ್ದಾರೆ.
ಹಾಗಿದ್ರೆ ಅಶೋಕ್ ಹೇಳಿರುವಂಥ 5 ಅಂಶಗಳು. ಒಂದು, ಪ್ರತಿ ಕುಟುಂಬಕ್ಕೆ 50,000 ತುರ್ತು ಪರಿಹಾರವನ್ನು ಹಿಂದೆ ಘೋಷಿಸಿ. ಕಳೆದ ವರ್ಷದಂತೆ ಸಾಫ್ಟ್ವೇರ್ ಲೋಪ, ಸರ್ವರ್ ಡೌನ್, ಇನ್ನೊಂದು ಮತ್ತೊಂದು ಕುಂಟು ನೊಪೆ ಹೇಳುವುದನ್ನು ಬಿಟ್ಟು ಕಾಳಜಿ ಕೇಂದ್ರಗಳಲ್ಲಿರುವಂತಹ ಪ್ರತಿ ಸಂತ್ರಸ್ತ ಕುಟುಂಬಕ್ಕೆ 50,000 ತುರ್ತು ಹಣವನ್ನು ಬಿಡುಗಡೆ ಮಾಡಿ. ಇನ್ನೊಂದು, ಸ್ಪಾಟ್ ಪರಿಶೀಲನೆ ಮತ್ತು ಸ್ಪಾಟ್ ಚೆಕ್ ವಿತರಣೆ ಆಗಲಿ. ನೆರೆ ಕಡಿಮೆ ಆದ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಮತ್ತು ಅಧಿಕಾರಿಗಳ ತಂಡ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಬೆಳೆ, ಆಸ್ತಿ ಹಾನಿ, ಜಾನುವಾರು ನಷ್ಟದ ಸಮಗ್ರ ಸಮೀಕ್ಷೆ ನಡೆಸಬೇಕು. ಹಿಂದಿನ ಬಿಜೆಪಿ ಸರ್ಕಾರ ಕಂದಾಯ ಸಚಿವನಾಗಿದ್ದಾಗ ಅಂದಿನ ಸಿಎಂ ಯಡಿಯೂರಪ್ಪನವರು ಸ್ಥಳದಲ್ಲಿಯೇ ಚೆಕ್ ವಿತರಣೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರವು ಅದೇ ರೀತಿ ಮಾಡಿ ಸ್ಥಳದಲ್ಲಿಯೇ ಚೆಕ್ ವಿತರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಮೂರನೇದು, ಸಾಂಕ್ರಾಮಿಕ ರೋಗದ ಭೀತಿ ಇದೆ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳಲಿ. ಪ್ರವಾಹ ಇಳಿದ ಮೇಲೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಹೆಚ್ಚಾಗಿರುತ್ತೆ. ಅದರಿಂದ ಆರೋಗ್ಯ ಇಲಾಖೆಯು ಎಚ್ಚೆತ್ತುಕೊಳ್ಬೇಕು ಮತ್ತು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅಂದಿದ್ದಾರೆ. ಅದರ ಜೊತೆಗೇನೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ನೀಡಿ ಅಂತ ಕೂಡ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದ ಜನ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ಭಾಗದ ಜನರ ನೋವಿಗೆ ಸ್ಪಂದಿಸಬೇಕು. ಕಲ್ಯಾಣ ಕರ್ನಾಟಕಕ್ಕೆ 10,000 ಕೋಟಿ ರೂಪಾಯಿಯ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು. ಘೋಷಣೆ ಮಾಡುವುದು ಮಾತ್ರವಲ್ಲ, ಅದನ್ನು ಬಿಡುಗಡೆ ಮಾಡಿ ಪುನರ್ ನಿರ್ಮಾಣ, ಪುನರ್ವಸತಿ ಕೆಲಸಗಳಿಗೆ ಬಳಸ್ಕೊಳ್ಬೇಕು. ಇನ್ನು ಅದಾದ್ಮೇಲೆ ಹೇಳಿದ್ದಾರೆ, 5ನೇದು, ಕಳೆದ 2 ವರ್ಷಗಳಲ್ಲಿ ನೆರೆ ಬರ ಪರಿಸ್ಥಿತಿಗಳು ಉಂಟಾದಾಗ ಪರಿಹಾರ ವಿತರಣೆಯಲ್ಲಿ ಹಲವಾರು ಸಂತ್ರಸ್ತರು ಬಿಟ್ಟು ಹೋಗಿರುವ ಸಂತ್ರಸ್ತರು ಪರಿಹಾರಕ್ಕಾಗಿ ವರ್ಷಗಟ್ಟಲೆ ಕಚೇರಿಗೆ ಅಲೆದಾಟ ನಡೆಸಿರುವ ಅನೇಕ ಉದಾಹರಣೆಗಳಿವೆ. ಈ ಬಾರಿ ಆದರೂ ಯಾರೂ ಪರಿಹಾರದಿಂದ ವಂಚಿತರಾಗದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಅದೊಂದು ಕೂಡ ಹೇಳಿದ್ದಾರೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ, ನಿಮ್ಮ ವೈಮಾನಿಕ ಸಮೀಕ್ಷೆಯ ಫ್ಲೈಟ್ ಟೇಕಪ್ ಆಗುವ ಮುನ್ನ ನಿಮ್ಮ ಪರಿಹಾರ ಕಾರ್ಯ ಟೇಕಪ್ ಆಗಲಿ, ಇದೇ ಉತ್ತರ ಕರ್ನಾಟಕದ ಜನರ ಆಗ್ರಹ ಅಂತ ಅಶೋಕ್ ಕೂಡ ಹೇಳಿರುವಂಥದ್ದು. ನೋಡಿ, ಅವರು ವಿರೋಧ ಪಕ್ಷದವರು, ಅವರು ಪಾಪ ಸರ್ಕಾರಕ್ಕೆ ಹೇಳೋ ಕೆಲಸ ಇದೆ, ಅವ್ರು ಹೇಳ್ತಾರೆ. ಸರ್ಕಾರದವ್ರು ಏನು ಕೆಲಸ? ಸಮೀಕ್ಷೆ ಮಾಡೋದು, ಸರ್ಕಾರದ ಸಮೀಕ್ಷೆ ಅವ್ರ ಕೆಲಸ. ಈಗ ಒಬ್ಬ ಪತ್ರಕರ್ತನಾಗಿ ನಿಜವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದ ಜನರ ಸಮಸ್ಯೆ ಏನು ಅಂತ ರಾಜ್ಯ ಸರ್ಕಾರದ ಗಮನ ಸೆಳೆಯುವುದು ಮತ್ತು ವಿರೋಧ ಪಕ್ಷದವರ ನಾಲೆಜ್ ಹಾಕೋದು ನನ್ನ ಕೆಲಸ. ಈಗ ನಾನು ಹೇಳ್ತೀನಿ, ಇಲ್ಲಿಯ ತನಕ ಅಶೋಕ್ ಅವ್ರದ್ದು ಕೇಳಿದ್ವಿ, ಸಿದ್ದರಾಮಯ್ಯ ಅವರು ಕೆಲಸವನ್ನ ಕೇಳಿದ್ವಿ. ಆದರೆ ಸರ್ಕಾರ ಒಂದನ್ನು ಮರೆತ ಹಾಗೆ ಕಾಣಿಸ್ತಾ ಇದೆ. ಪ್ರವಾಹದ ಪರಿಸ್ಥಿತಿ 2 ತಿಂಗಳಿಂದ ಈ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಇದ್ರೂ ಕೂಡ ಪಾಪ ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಸ್ಲೋ ಆಗಿ ಬಂದಿದ್ದಾರೆ. ಆದರೂ ಕೊನೆಗೂ ಬಂದಿದ್ದಾರೆ ಅನ್ನೋದು ಖುಷಿ ವಿಚಾರ. ಸಿದ್ದರಾಮಯ್ಯ ಬರ್ತಾರೋ ಬರಲ್ವೋ ಅಂತ ನಾವು ಅನೇಕರು ಊಹಾಪೋಹಗಳಲ್ಲಿ ಇದ್ವಿ. ಯಾಕಂದರೆ ಕಲ್ಯಾಣ ಕರ್ನಾಟಕ ಪಾಪ ಬೆಂಗಳೂರಿನಿಂದ ಒಂದು 800 ಕಿಲೋಮೀಟರ್ ದೂರ ಆಗುತ್ತೆ. ಅಷ್ಟು ದೂರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡಿದ್ವಿ. ಚುನಾವಣೆಗೆ ಮಾತ್ರ ಅವರಾದ ತನಕ ಹೋಗ್ತಾರೆ. ಬೀದರ್ ಜಿಲ್ಲೆಯ ಗಡಿ ತಾಲೂಕು ಯಾವುದಾದ್ರೂ ಇದ್ರೆ ಅವರಾದ. ಚುನಾವಣಾ ಸಂದರ್ಭ ಇದ್ದಾಗ ಸಿಎಂ ಸಿದ್ದರಾಮಯ್ಯನವರು ಗಡಿ ತಾಲೂಕು ಅವರಾದ ತನಕ ಹೋಗಿ ಬರ್ತಾರೆ. ಯಾಕೆ? ಚುನಾವಣೆ ಇರುತ್ತೆ. ಈಗ ಪ್ರವಾಹದ ಪರಿಸ್ಥಿತಿ ಇದೆ. ಪ್ರವಾಹದ ಪರಿಸ್ಥಿತಿಯಲ್ಲಿ ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರು ವಿಮಾನದಲ್ಲಿ ಕೂತ್ಕೊಂಡು ಮೇಲಿಂದ ಎಲ್ಲವನ್ನ ಇಣುಕು ನೋಡ್ತಾರೆ. ಯಾಕಂದ್ರೆ ಇವಾಗ ಯಾವ ಚುನಾವಣೆ ಇಲ್ಲ, ಅದಕ್ಕೆ ಮೇಲಿಂದ ಇಣುಕು ನೋಡ್ತಾರೆ. ಪರಿಹಾರವನ್ನ ಮೇಲಿಂದ ಕೊಡ್ತಾರೋ ಅಥವಾ ಕೈ ಕೊಡ್ತಾರೋ ಅದೊಂದು ನೋಡುವುದಂತ ಬಾಕಿ ಇದೆ. ಸಭೆಗಳನ್ನು ಮಾಡ್ತಿದ್ದಾರೆ, ಸಮೀಕ್ಷೆಗಳನ್ನು ಮಾಡ್ತಿದ್ದಾರೆ, ನಾವೆಲ್ಲದಕ್ಕೂ ಕೂಡ ಸ್ವಾಗತಾರ್ಹ. ಆದರೆ ಸಭೆ ಸಮೀಕ್ಷೆ ಮಾಡಿದರೆ ಅಷ್ಟಕ್ಕೆ ಸಾಲದು ಬುದ್ಧಿ. ನಮಗೆ ಪರಿಹಾರದ ಅವಶ್ಯಕತೆ ಇದೆ. ಈ ಭಾಗದ ಜನರಿಗೆ ನೈಜವಾಗಿ ಪರಿಹಾರದ ಅವಶ್ಯಕತೆ ಇದೆ. ದನಗಳನ್ನು ಕಳೆದುಕೊಂಡಿದ್ದಾರೆ, ಮನೆಗಳು ಹಾಳಾಗಿವೆ, ಹೊಲದಲ್ಲಿರುವಂಥ ಸೋಯಾ, ಉದ್ದು, ಹೆಸರು ಎಲ್ಲವೂ ಹಾಳಾಗಿದೆ. ಈಗ ನಮಗೆ ಸ್ಪಾಟ್ ಅಲ್ಲಿ ಬೇಕಾಗಿರೋದು ಪರಿಹಾರ, ಸಮೀಕ್ಷೆಗಳು ಅಲ್ಲ. ಸಿದ್ದರಾಮಯ್ಯ ಅವರೇ, ಸಮೀಕ್ಷೆನ ಮಾಡಿ ನಿಮ್ಮ ಅಧಿಕಾರಿಗಳಿಂದ ಮಾಡಿಸಿ. ಆದರೆ ತುರ್ತು ಪರಿಹಾರದ ಅವಶ್ಯಕತೆ ಇದೆ. ತುರ್ತು ಪರಿಹಾರವನ್ನು ಇವಾಗ ಕೊಡಿ. ಇನ್ನೊಂದು, ಈ ಕಾಂಗ್ರೆಸ್, ಬಿಜೆಪಿ, JDS ಈ ಮೂರು ಪಕ್ಷದವರು ಒಂದಿನ ನಿಖಿಲ್ ಕುಮಾರಸ್ವಾಮಿ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1-2 ದಿನ ಟೂರ್ ಮಾಡಿದ್ರು. ಒಂದೊಂದು ಜಿಲ್ಲೆಗೆ ಒಂದೊಂದು ದಿನ ಕೊಟ್ಟರು. ಅವ್ರೇನೋ ಅವ್ರ ಪಾಡಿಗೆ ಅವ್ರು ಸಮೀಕ್ಷೆ ಮಾಡ್ಕೊಂಡು ಅವ್ರು ಹೋದರು. ಅದಾದ ಮೇಲೆ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಸಚಿವರು ಸದನ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲ, ನಮ್ಮ ಕ್ಷೇತ್ರದ ಮೇಲೆ ನಮ್ಗೆ ಅಗಾಧ ಗೌರವ ಇದೆ ಅಂತ ಅವರು ಕೂಡ ಸೆಷನ್ನ ಬಿಟ್ಟುಕೊಂಡು ಒಂದಿಷ್ಟು ಜನ ಬಂದರು, ಸರ್ವೆ ಮಾಡಿಕೊಂಡ್ರು, ಅಧಿಕಾರಿಗಳನ್ನು ಕರ್ಕೊಂಡು ಹೋದರು, ನೋಡಿದ್ರು, ಅವರು ವಾಪಸ್ ಹೋದರು. ಅದಾದಮೇಲೆ ಬಿಜೆಪಿಯವರು ವಿಜೇಂದ್ರ ಅವರು ಬಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರು ಒಂದೊಂದು ಜಿಲ್ಲೆಗೆ ಒಂದೊಂದು ದಿನ ಟೈಮ್ ಕೊಟ್ಟರು, ಬಂದರು, ಸರ್ವೆ ಮಾಡ್ಕೊಂಡು ಹೋದರು. ಈಗ ಕಾಂಗ್ರೆಸ್ನವರು ಮತ್ತೆ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಿದ್ದಾರೆ. JDS ಆಯಿತು, ಕಾಂಗ್ರೆಸ್ ಆಯಿತು, ಬಿಜೆಪಿ ಆಯಿತು, ಮತ್ತೆ ಕಾಂಗ್ರೆಸ್ನವರು ಸಮೀಕ್ಷೆಯನ್ನು ಮಾಡಿದ್ರು. ಆದರೆ ಪರಿಹಾರ ಯಾವಾಗ ಕೊಡ್ತೀರಾ? ನೀವು ಬರೋದು, ಸಮೀಕ್ಷೆ ಮಾಡೋದು, ಹೋಗೋದು, ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಜವಾಗಿಯೂ ಕೂಡ ಹಾನಿಗೊಳಗಾದಂತಹ, ಬೆಳೆ ಕಳೆದುಕೊಳ್ಳಂತಹ ರೈತರಿಗೆ ಪರಿಹಾರ ಯಾವಾಗ ಬರುತ್ತೆ? ಪರಿಹಾರ ಎಷ್ಟು ಬರುತ್ತೆ? ಇದನ್ನ ಬಕ್ಕ ಪಕ್ಷಿಗಳಂತೆ ಕಣ್ಣೀರು ಸುರಿಸುತ್ತಾ ರೈತರು ಕೇಳ್ತಾ ಇದ್ದಾರೆ. ಇದರ ಕಡೆ ಗಮನ ಹರಿಸಿ.
ಆರ್ ಅಶೋಕ್ ಒಂದು, ಈಗ CM ಸಿದ್ದರಾಮಯ್ಯ ಸಮೀಕ್ಷೆ ಮಾಡಿದ್ರೆ ಆರ್ ಅಶೋಕ್ ವ್ಯಂಗ್ಯ ಮಾಡ್ತಾರೆ. BJP ಅವರು ಬಂದು ರೈತರ ಜೊತೆ ಮಾತನಾಡಿದಾಗ ಕಾಂಗ್ರೆಸ್ನವರು ಬಂದು ವ್ಯಂಗ್ಯ ಮಾಡ್ತಾರೆ. ಕಾಂಗ್ರೆಸ್ BJP ಅವರ ಜೊತೆನೆ JDSನವರು ನಮಗೂ ತಗೊಳ್ಳಿ ಅಂತ ಅವರು ಬರ್ತಾರೆ. ಆದ್ರೆ ನಿಜವಾಗಿಯೂ ಜನರ ಪರಿಹಾರಕ್ಕೆ ಯಾರು ಮುಂದಾಗ್ತಾ ಇದ್ದೀರಾ? ಕಾಂಗ್ರೆಸ್ನವರು ನಿದ್ರೆಯಲ್ಲಿದ್ದಾರೆ ಅಂತ BJP ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿದ್ರೆ ಎಚ್ಚರಿಸುವಂತ ಕೆಲಸ ನೀವೇನು ಮಾಡಿದ್ದೀರಿ? ರೈತರನ್ನ ಸೇರಿಸಿ ಎಂದಾದ್ರೂ ವಿಧಾನಸೌಧ ಮುಂದೆ ಹೋರಾಟ ಮಾಡಿದ್ದೀರಾ? ಮಾಡಿಲ್ಲ. ಬರ್ತೀರಾ, ಫೋಟೋಶೂಟ್ಗಳನ್ನ ಮಾಡ್ಕೊಂತೀರಾ, ರೈತರ ಜೊತೆ ಮಾತಾಡ್ತೀರಾ, ಹೋಗ್ತೀರಾ. JDSನವರು ಅಷ್ಟೇ ಮಾಡ್ತಾ ಇದ್ದೀರಾ, ಕಾಂಗ್ರೆಸ್ನವರು ಅಷ್ಟೇ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಒಂದೇ, ನೀವೆಲ್ಲರೂ ಒಂದೇ. ನಿಮಗೆ ಯಾರಿಗೂ ಕೂಡ ರೈತರ ಬಗ್ಗೆ ಕಾಳಜಿ ಇಲ್ಲ. ಕಾಂಗ್ರೆಸ್, BJP, JDS ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮಗೆ ಯಾರಿಗೂ ಕೂಡ ಕಲ್ಯಾಣ ಕರ್ನಾಟಕದ ಬಗ್ಗೆ ಕಿಂಚಂತೂ ಕಾಳಜಿ ಇಲ್ಲ. ನೀವು ಯಾರು ಕೂಡ ಕಲ್ಯಾಣ ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಯಾಕಂದ್ರೆ ಕಾಳಜಿ ವಹಿಸುವವರೇ ಆಗಿದ್ರೆ ಪರಿಹಾರ ಕೊಡುವ ತನಕ BJP ಅವರು ಹೋರಾಟ ಮಾಡ್ತಿದ್ರಿ, JDS BJP ಅವರು ಜಂಟಿಯಾಗಿ ಹೋರಾಟ ಮಾಡ್ತಾ ಇದ್ರಿ. ಆದ್ರೆ ನಿಮ್ಮ ಪಾಡಿಗೆ ನೀವು ಬರ್ತೀರಾ, ನಿಮ್ಮ ಪಾಡಿಗೆ ನೀವು ನೋಡ್ತೀರಾ, ಹೋಗ್ತೀರಾ. ಇವ್ರ ಪಾಡಿಗೆ ಇವ್ರು ಬರ್ತಾರೆ, ಇವ್ರು ನೋಡ್ತಾರೆ, ಹೋಗ್ತಾರೆ. ಪರಿಹಾರ ಯಾವಾಗ ಬರಬೇಕು? ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಮೊದಲೇ ಹಿಂದುಳಿದಂತಹ ಭಾಗ. ಈಗಾಗಲೇ 371J ಬಂದಾಗಿನಿಂದ ಅಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಉದ್ಧಾರ ಆಗ್ತಿದೀವಿ ಅಂತ ಫೀಲ್ ಅಲ್ಲಿ ಇದ್ರು ಜನ. ಆದ್ರೆ ಆ ಅನುದಾನವು ಯಾವಾಗ ಬರುತ್ತೋ, ಯಾವಾಗ ಬಿಡುಗಡೆ ಆಗುತ್ತೋ ದೇವ್ರೇ ಬಲ್ರು. ಈಗ ಪ್ರವಾಹದ ಸ್ಥಿತಿ, ಹೋದ ವರ್ಷ ಬರಗಾಲದ ಸ್ಥಿತಿ, ಈ ವರ್ಷ ಪ್ರವಾಹದ ಸ್ಥಿತಿ. ಒಂದು ವರ್ಷ ಬರಗಾಲ ಬರುತ್ತೆ, ಒಂದು ವರ್ಷ ಪ್ರವಾಹ ಬರುತ್ತೆ. ಇಂತಹ ಸ್ಥಿತಿಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದವರು ಹೊಟ್ಟೆಗೆ ಏನ್ ತಿನ್ಬೇಕು, ಅವರ ವ್ಯಾಪಾರಗಳು ಹೆಂಗಾಗಬೇಕು, ಅವರ ಸಂಸಾರಗಳು ಹೆಂಗಾಗಬೇಕು, ಅವರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಯಾವಾಗ ಸಿಗಬೇಕು. ಸರ್ಕಾರಿ ಶಾಲೆಗಳ ಗತಿ ಅಂತೂ ಅದೋ ಗತಿ. ಒಳ್ಳೆ ಶಿಕ್ಷಣ ಅಲ್ಲಿ ಅಂತೂ ಸಿಗಲ್ಲ. ಖಾಸಗಿ ಶಾಲೆಗೆ ಹಾಕಬೇಕಾದ್ರೆ ದುಡ್ಡು ಬೇಕು, ಕಾಸು ಬೇಕು. ದುಡ್ಡು ಎಲ್ಲಿಂದ ತರ್ತಾರೆ? ಬೆಳೆಗಳ ಹಾನಿಯಾಗಿ ಹೋಗಿವೆ. ಈ ಭಾಗದ ಜನರು ದುಡ್ಡು ಎಲ್ಲಿಂದ ತಂದು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು? ಇವರ ಐಷಾರಾಮಿ ಜೀವನ ಯಾವಾಗ ಮಾಡಬೇಕು? ಇವೆಲ್ಲದರ ಬಗ್ಗೆ ಸರ್ಕಾರ ಯೋಚನೆಯನ್ನ ಮಾಡಬೇಕು. ಸರ್ಕಾರ ಯೋಚನೆ ಮಾಡದೆ ಹೋದ್ರೆ ಈ ಭಾಗದ ಜನರು ಮತ್ತಷ್ಟು ತುಳಿತಕ್ಕೊಳಗಾಗ್ತಾರೆ. ನಾನು ಇವಾಗ ಹೇಳ್ತಾ ಇದ್ದೀನಿ, ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ರಾಜಕಾರಣಿಗಳು ನೀವು ಪಕ್ಷ ಭೇದವನ್ನ ಮರೆತು ಕಾಂಗ್ರೆಸ್, BJP, JDS, ಆಪ್, ಸಪಾ ಎಷ್ಟು ಪಕ್ಷಗಳಿದಾವೋ ಎಲ್ಲವನ್ನ ಬದಿಗಿಡಿ. ಒಂದು 8 ದಿನಗಳ ಕಾಲ ಎಲ್ಲ ಪಕ್ಷಗಳನ್ನ ನಿಮ್ಮ ಮನೆಯ ಮೂಲೆಯಲ್ಲಿ ಇಟ್ಕೊಂಡು ಜನರ ಪರವಾಗಿ, ರೈತರ ಪರವಾಗಿ ವಿಧಾನಸೌಧಕ್ಕೆ ಹೋಗಿ CM ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ, ಕಂದಾಯ ಸಚಿವರನ್ನ ಎಲ್ಲರೂ ಸೇರಿ ನಿಯೋಗವನ್ನ ಕರೆದುಕೊಂಡು ಹೋಗಿ ಭೇಟಿಯಾಗಿ ಈ ಭಾಗದವರಿಗೆ ಪರಿಹಾರವನ್ನ ಕೊಡಿಸಿ. ಅವಾಗ ಹೇಳ್ತೀವಿ ನಿಮಗೆ ಈ ಭಾಗದ ಬಗ್ಗೆ ನಿಜವಾಗಿಯೂ ಕಾಳಜಿ ಇದೆ ಅಂತ. ಅವ್ರ ಪಕ್ಷದವ್ರು ಬಂದಾಗ ಇವ್ರು ವ್ಯಂಗ್ಯ ಮಾಡ್ತಾರೆ, ಇವ್ರು ಬಂದಾಗ ಅವ್ರು ವ್ಯಂಗ್ಯ ಮಾಡ್ತಾರೆ. ನೀವೆಲ್ಲದರಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರ ಬಗ್ಗೆ ಕಾಳಜಿ ಮಾಡೋದನ್ನ ಬಿಟ್ಟು ನಿಮ್ಮ ಸ್ವಹಿತಾಸಕ್ತಿಗಳ ಕುರಿತು ಕಾಳಜಿ ಮಾಡ್ತಾ ಇದ್ದೀರಾ. ಯಾಕಂದ್ರೆ ನಿಮ್ಗೆ ಯಾರಿಗೂ ಕೂಡ ರೈತರ ಬಗ್ಗೆ ಕಾಳಜಿನೇ ಇಲ್ಲ. ರೈತರ ಬಗ್ಗೆ ಕಾಳಜಿ ಇದ್ರೆ ಪಕ್ಷ ಭೇದವನ್ನ ಮರೆತು ಸರ್ಕಾರದ ಮುಂದೆ ಠಿಕಾಣಿ ಹೂಡಿ ಪರಿಹಾರ ತರುವ ತನಕ ನಿಮ್ಮ ಕ್ಷೇತ್ರಗಳಿಗೆ ಬರಬೇಡಿ. ಆವಾಗ ನಂಬ್ತೀವಿ ನಿಮಗೆ ಈ ಭಾಗದ ಮೇಲೆ ಗೌರವ, ಕಾಳಜಿ ಇದೆ ಅಂತ. ಯಾಕಂದ್ರೆ ಒಂದು ವಿಷಯ ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ಮನೆಯಲ್ಲಿ ಕೂಡ ಯಾರು ವ್ಯವಸಾಯ ಮಾಡಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಇಲ್ಲ ಅಂತ ನಾನು ಅಲ್ಲ ಗೆಳಿತಾ ಇಲ್ಲ. ಸಿದ್ದರಾಮಯ್ಯಗೂ ಕೂಡ ಹೊಲ ಇದೆ, ಮನೆ ಇದೆ, ಎಲ್ಲವೂ ಇದೆ. ಆದ್ರೆ ಸಿದ್ದರಾಮಯ್ಯನೂ ಹೊಲದಲ್ಲಿ ಹೋಗಿ ನೇಗಿಲು ಹೊಡೆದು ಸೋಯಾಬೀನ್ ಬಿತ್ತೋದು, ತೊಗರಿ ಬಿತ್ತೋದು, ಅದು ಹೆಂಗೆ ಬೆಳೆಯುತ್ತೆ ಸಿದ್ದರಾಮಯ್ಯ ಕೂಡ ನೋಡಲ್ಲ. ಆರ್ ಅಶೋಕ್ ಅವ್ರ ಮನೆಯಲ್ಲಿ ಆರ್ ಅಶೋಕ್ ಅವರು ಕೂಡ ಎಂದೂ ಕೂಡ ಹೊಲಕ್ಕೆ ಹೋಗಿ ಕುಂಟಿ ಹೊಡೆದು ಹೆಂಗೆ ಬೆಳೆ ಬರುತ್ತೆ, ಹೆಂಗೆ ಉಳುಮೆ ಮಾಡಬೇಕು ಅವರಿಗೂ ಗೊತ್ತಿಲ್ಲ. ವಿಜಯೇಂದ್ರ ಅವರಿಗೂ ಕೂಡ ಸಾಕಷ್ಟು ಲ್ಯಾಂಡ್ ಇದೆ ಅವ್ರ ಹತ್ರ. ಆದ್ರೆ ಎಂದಾದ್ರೂ ಹೋಗಿ ರೈತಂತರ ಬೆವರು ಸುರಿಸಿ ಒಂದಿನಾನು ಕೆಲಸ ಮಾಡಿದವರಲ್ಲ. ಈ ಕಡೆ ಇನ್ನು ಕಾಂಗ್ರೆಸ್ನ ಲೀಡರ್ಗಳು ಇವ್ರು ಯಾರು ಕೂಡ ಹೊಲದಲ್ಲಿ ಹೋಗಿ ಕೆಲಸ ಮಾಡಿದವ್ರು. ಸಾವಿರಾರು ಎಕರೆ ಹೊಲ ಮಾಡ್ಕೊಂಡಿದ್ದಾರೆ, ಮನೆ 5-5 ಎಕರೆಯಲ್ಲಿ ಒಂದೊಂದು ಮನೆ ಕಟ್ಕೊಂಡಿದ್ದಾರೆ ಕಾಂಗ್ರೆಸ್, BJP ನಾಯಕರು ಎಲ್ಲರೂ. ಆದ್ರೆ ಯಾರು ಕೂಡ ಹೊಲದಲ್ಲಿ ಹೋಗಿ ಕೆಲಸ ಮಾಡುವರಲ್ಲ. ಯಾರು ಕೂಡ ಸಾಲ ತಂದು ಹೊಲದಲ್ಲಿ ಬೀಜೋಪಚಾರಕ್ಕೆ ಸಾಲದ ಹಣ ಬಳಸಿದವರಲ್ಲ. 3 ರೂಪಾಯಿ 4 ರೂಪಾಯಿ ಬಡ್ಡಿ ದರದಲ್ಲಿ ಸಾಲ ತಂದು ಹೊಲಗಳಿಗೆ ಹಾಕಿದ್ದಾರೆ. ಆದ್ರೆ ನಿಮ್ಗಳಿಗೇನು ಬೇಕಾಗಿರೋದು? ಕಾಂಗ್ರೆಸ್ನವ್ರು BJPದವ್ರಿಗೆ ಬೈತೀರಾ, BJPಯವ್ರು ಕಾಂಗ್ರೆಸ್ನವ್ರಿಗೆ ಬೈತೀರಾ. ಕೊನೆಗೆ ರೈತರು ಆ ಬಡ್ಡಿ ಸಾಲವನ್ನ ಕಟ್ಟಲಿಕ್ಕಾಗದೆ ಆತ್ಮಹತ್ಯೆನ ಮಾಡ್ಕೋತಾ ಇದ್ದಾರೆ. ಇವತ್ತು ಸೋಯಾ, ತೊಗರಿ, ಹೆಸರು ಎಲ್ಲವೂ ಕೂಡ ಹಾನಿಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಆ ಸಂಕಷ್ಟಗಳ ಸಂದರ್ಭದಲ್ಲಿ ನೀವು ಅವ್ರಿಗೆ ಧೈರ್ಯ ತುಂಬಬೇಕು, ಪರಿಹಾರವನ್ನ ಕೊಡಬೇಕು. ಅವರಿಗೆ ನಿಮ್ಮ ಜೊತೆ ಈ ಸರ್ಕಾರ ಇದೆ, ನಿಮ್ಮ ಜೊತೆ ಈ ಪಕ್ಷ ಇದೆ, ನಿಮ್ಮ ಜೊತೆ ಕಾಂಗ್ರೆಸ್ ಇದೆ, BJP ಇದೆ, JDS ಇದೆ ಅಂತ ಅವ್ರನ್ನ ಹುರಿದುಂಬಿಸ್ಬೇಕು. ಅದನ್ನ ಬಿಟ್ಟು ರಾಜಕೀಯವನ್ನ ಮಾಡಿಕೊಂಡು ಕೆಸರೆ ಚಾಟವನ್ನ ಮಾಡಿ ರೈತರನ್ನ ಸಂಕಷ್ಟಕ್ಕೆ ದೂಡ್ತಾ ಇದ್ದಾರೆ. ಈ ಒಂದು ಮನೋಭಾವನೆಗಳನ್ನ ಬದಲಾಗಬೇಕು.
ಸರ್ಕಾರ ಆದಷ್ಟು ಬೇಗ 2,000 ರೂಪಾಯಿ 2,000 ಕೋಟಿಯಷ್ಟು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪರಿಹಾರ ಕೊಡಬೇಕು, ಉತ್ತರ ಕರ್ನಾಟಕಕ್ಕೆ ಪರಿಹಾರ ಕೊಡಬೇಕು, ರೈತರ ಜೀವನವನ್ನ ಮೇಲ್ದರ್ಜೆಗೇರಿಸಬೇಕು ಮತ್ತು ರೈತರ ಜೊತೆಗೆ ಈ ಸರ್ಕಾರಗಳು ಈ ಒಂದು ಕಠಿಣ ಸಂದರ್ಭದಲ್ಲಿ ನಿಂತ್ಕೋಬೇಕು. ಎಸ್, ಇದರೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಅನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಭೇಟಿ ಆಗ್ತೀನಿ ಪ್ರೈಮ್ ಟೈಮ್ನಲ್ಲಿ.